ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಲಾಸ್ಟ್ ಟೈಮು ಒಂದು ಇಯರಿಂಗ್ ತೊಗೊಂಡಿದ್ದೀನಿ, ಹೊಸದು ಅಂತ, ಗೋಲ್ಡ್ ಇಯರಿಂಗು. ಸೊ ತೋರಿಸಿದಾಗ ತುಂಬ ಜನ ಕೇಳಿದ್ರಿ, ನಿಮ್ಮ ಹತ್ರ ಇಯರಿಂಗ್ ಇರೋ ಎಲ್ಲ ಕಲೆಕ್ಷನ್ಸ್ನ ವಿಡಿಯೋ ಮಾಡಿ ಅಂತ. ಸೊ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಯಾವ್ಯಾವುದು ಇಯರಿಂಗ್ಸ್ ಕಲೆಕ್ಷನ್ ಇದೆ, ನನ್ನ ಹತ್ರ ಆ್ಯಕ್ಚುಲಿ 2 ಗ್ರಾಮಿಂದ 16 ಗ್ರಾಮ್ವರೆಗೂ ಇಯರಿಂಗ್ಸ್ ಎಲ್ಲ ಇದೆ. ಅದರದ್ದೆಲ್ಲದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಮೇಲೆ ನಿಮ್ಗೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ. ಸೊ ಎಲ್ಲೆಲ್ಲಿ ತೊಗೊಂಡಿದ್ದು ಅಂತ ಕೆಲವೊಂದು ಮರ್ತೋಗಿದೆ, ಕೆಲವೊಂದು ಎಲ್ಲೆಲ್ಲಿ ತೊಗೊಂಡಿರೋದು ಅಂತ ಅದನ್ನು ಕೂಡ ಹೇಳ್ತೀನಿ. ಆಲ್ಮೋಸ್ಟು ನನ್ನ ಹತ್ರ ಇರೋ ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ನ ಇವತ್ತು ತೋರಿಸೋಣ ಅಂತ. ಮೊದಲಿಗೆ ದೊಡ್ಡದೆಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ಚಿಕ್ಕ ಚಿಕ್ಕದು. ನನಗೆ ಸ್ವಲ್ಪ ಚಿಕ್ಕ ಪುಟಾಣಿ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ನಾನು ಜಾಸ್ತಿ ಚಿಕ್ಕದೆಲ್ಲ ಮನೇಲಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆರ್ಟಿಫಿಷಿಯಲ್ ಹಾಕಲ್ಲ ಅಂತಲ್ಲ, ಆರ್ಟಿಫಿಷಿಯಲು ಸ್ವಲ್ಪ ಯಾವಾಗಲೂ ಒಂದೊಂದು ಟೈಮ್ ಹಾಕ್ಕೊಳ್ತೀನಿ. ಸೊ ಜಾಸ್ತಿ ನಾನು ಗೋಲ್ಡೇ ಹಾಕ್ಕೊಳ್ತೀನಿ. ಸೊ ನನ್ನ ಹತ್ರ ಇರೋ ಒಂದಷ್ಟು ಕಲೆಕ್ಷನ್ಸ್ನ, ತುಂಬ ಕಲೆಕ್ಷನ್ಸ್ ಏನಿಲ್ಲ, ಇರೋದು ಯಾವ್ಯಾವುದಿದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಮೊದಲಿಗೆ ನನ್ನ ಮ್ಯಾರೇಜ್ ಇಯರಿಂಗ್ನ ತೋರಿಸ್ಬಿಡ್ತೀನಿ. ಸೊ ನನ್ನ ಇದು ಮದುವೆಗೆ ಅಂತ ನನ್ನ ಹಸ್ಬೆಂಡ್ ಮನೇಲಿ ಕೊಟ್ಟಿದ್ದು, ನಮ್ಮ ಅತ್ತೆ ಮನೇಲಿ ಕೊಟ್ಟಿದ್ದು ಇದು ಮುತ್ತಿನೋಲೆ ಜುಮ್ಕಿ. ಇದಂತೂ ವರ್ಷಕ್ಕೆ ಒಂದೇ ಸತಿ ನಾನು ಹಾಕೊಳ್ಳೋದು. ಅದು ಯಾವಾಗಪ್ಪ ಅಂದರೆ ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಲ್ವ, ಪೂಜೆ ದಿನ ಮಾತ್ರ ಮಿಸ್ ಇಲ್ಲ, ಇದೊಂದು ಹಾಕ್ಕೊಳ್ತೀನಿ. ವರ್ಷಕ್ಕೆ ಒಂದೇ ಸತಿ ಹಾಕೊಳ್ಳೋದು. ಯಾವ್ದಾರ ಮದುವೆ ಫಂಕ್ಷನಿಗೆಲ್ಲ ಬೇರೆದು ಹಾಕೊಳ್ಳೋಣ ಅಂತ ಅಂದ್ಕೊಳ್ತೀನಿ, ಬೇರೆ ದಿವಸ ಹಾಕೊಳ್ಳೋಣ ಅಂತ. ಬಟ್ ಯಾಕೋ ಒಂದು ಸತಿ ಹಾಕ್ಕೊಳ್ತೀನಿ ಅಷ್ಟೇ. ಕೆಲವೊಂದು ಸತಿ ಲಕ್ಷ್ಮೀ ಪೂಜೆ ಮಾಡ್ತೀನಲ್ವ, ಆವಾಗ ಲಕ್ಷ್ಮಿಗಂತೂ ಮಿಸ್ ಇಲ್ಲದೆ ಇದನ್ನೇ ಹಾಕ್ತೀನಿ. ಈ ವರ್ಷ ಬೇರೆದು ಹಾಕಿದೆ. ಸೊ ಇದು ನನ್ನ ಮುತ್ತಿನೊಲೆ ಜುಮ್ಕಿ. ಇದು ಈಗಲೂ ಟ್ರೆಂಡ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ವೆಯ್ಟ್ ಇದೆ. ಇದು ಬಂದು 13 ಗ್ರಾಮ್ ಇದೆ. ಇದು ಭದ್ರಾವತಿಯಲ್ಲಿ ತೊಗೊಂಡಿದ್ದು. ಸೊ ಅವರು ಕೊಡಿಸಿದ್ದಲ್ವ ನಮ್ಮ ಅತ್ತೆ ಮನೆಯವರು, ಹಂಗಾಗಿ ಇದು ಈ ಇಯರಿಂಗು ಈ ಥರ ಇದೆ, ಮುತ್ತಿನೋಲೆ ಜುಮ್ಕಿ ನಮ್ಮ ಅತ್ತೆ ಮನೇಲಿ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಇವಾಗ್ಲೂ ಟ್ರೆಂಡು ಇದು. ರೇಷ್ಮೆ ಸ್ಯಾರಿಗಳಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೂ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಹಾಕ್ಕೊಳ್ಳೋದು ಕಮ್ಮಿ ಅಷ್ಟೇ. ಸೊ ಅವ್ರ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ಎಷ್ಟೊಂದು ಇಯರಿಂಗ್ಸ್ನ ನಾನು ನಮ್ಮ ಅಮ್ಮನ ಮನೇಲಿ ಮಾಡಿಸಿರೋದೆಲ್ಲ, ಪ್ಲೈನ್ ಇರೋದೆಲ್ಲ ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡಿ ತೊಗೊಳ್ತಾ ಇರ್ತೀನಿ. ಬಟ್ ಇದನ್ನು ಕೊಟ್ಟಿಲ್ಲ, ಯಾಕೆ ಅಂದರೆ ನಮ್ಮ ಅತ್ತೆ ಕೊಟ್ಟಿರೋದಲ್ವಾ. ಸೊ ಅವ್ರ ನೆನಪಿಗಿರಲಿ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ. ಇದು ರೆಡ್ ಕಲರ್ ಸ್ಟೋನ್ ಬಂದಿದೆ. ಈ ಸುತ್ತ ರೆಡ್ ಕಲರ್ ಸ್ಟೋನು, ಮಧ್ಯದಲ್ಲಿ ಮುತ್ತು ಬಂದು ವೈಟ್ ಇಲ್ಲ, ಸ್ವಲ್ಪ ಆಫ್ ವೈಟ್ ಮುತ್ತು. ಸೊ ನಾನೇನು ಹೇಳಿರಲಿಲ್ಲ, ನಮ್ಮ ಕಸಿನ್ ಹೇಳಿ ಅವಳೇನೆ ಎಲ್ಲ ಮಾಡಿಸಿದ್ದು. ಸೊ ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ಈ ಜುಮ್ಕ. ಇದು ಸಪ್ರೇಟ್ ಇಲ್ಲ, ಇದು ಅಟ್ಯಾಚಬಲ್ಲು. ಸೊ ಈ ಜುಮ್ಕನ ತೊಗೊಂಡಿದ್ದು ಆ್ಯಕ್ಚುಲಿ ನನ್ನ ಚಿಕ್ಕ ಮಗನ ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು. ತುಂಬ ಹಿಂದೆನೇ ತೊಗೊಂಡಿರೋದು. ಬಟ್ ಈಗಲೂ ಟ್ರೆಂಡ್ ಇದು, ತುಂಬಾ ಚೆನ್ನಾಗಿದೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಈ ಥರ ಇದೆ ಮೇಲ್ಗಡೆ. ಸೊ ಈ ಥರ ತಿಲ್ಕ ಥರ ಮೇಲ್ಗಡೆ ಈ ಥರ ಇದೆ. ಇಲ್ಲಿ 2 ಪೀಕಾಕು, ಆ ಕಡೆ ಈ ಕಡೆ ಪೀಕಾಕ್ ಬಂದಿದೆ. ಇದು ಬಂದು ಕರೆಕ್ಟು ಜೇಡ ಮತ್ತು ಮುತ್ತು ಎರಡೂ ಬಂದಿದೆ. ಸೊ ಈ ಥರ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ. ಇದ್ರದ್ದೊಂದು ದೊಡ್ಡ ಸ್ಟೋರಿನೇ ಇದೆ. ಏನಪ್ಪ ಅಂದರೆ, ನನಗೆ ಸೆಕೆಂಡ್ನೇ ಪಾಪುಗೆ ಸೀಮಂತ ಮಾಡೋ ಟೈಮಲ್ಲಿ ಹರ್ಷನಿಗೆ ನಾನು ಸೀಮಂತ ಎಲ್ಲ ಮಾಡಿಸ್ಕೊಳ್ಳಿಲ್ಲ, ಬೇಡ ನನಗೆ ಅಂತ. ಅದ್ರ ಬದಲು ಏನಾದರೂ ಗಿಫ್ಟಾಗಿ, ಸೊ ಏನಾದ್ರು ತಗೋ ನೀನು ಅಂತ ಗೋಲ್ಡಿಗೆ ಅಂದ್ಬಿಟ್ಟು ನನಗೊಂದಷ್ಟು ದುಡ್ಡು ಕೊಟ್ಟಿದ್ರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಈ ಜುಮ್ಕಿ ಮತ್ತು ಒಂದು ಶಾರ್ಟ್ ನೆಕ್ಲೆಸ್ಸು, ಅದು ಇನ್ನೊಂದು ದಿವಸ ತೋರಿಸ್ತೀನಿ. ಪೀಕಾಕ್ದು ಅದು ಇದು 2 ಸೆಟ್, ಒಂದು ಸೆಟ್ ತೊಗೊಂಡಿದ್ದೆ ಇದೇ ಥರ. ಅದೂ ರೂಬಿ ಮತ್ತು ಮುತ್ತು ಬಂದಿದೆ ನೆಕ್ಲೆಸ್ಸು. ಸೊ ಅದು ಇದು 2 ಸೆಟ್ ತೊಗೊಂಡಿದ್ದೆ. ಅವಾಗೆಲ್ಲ ಗೋಲ್ಡ್ ಕಮ್ಮಿ ಇತ್ತು. ಸೊ ಈಗ ಗೋಲ್ಡ್ ತಗೊಳ್ಳೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಇದ್ದಿದ್ರಲ್ಲಿ. ಸೊ ಇದೊಂದು ಸೆಟ್ಟು. ಇದು ನೋಡೋದಕ್ಕೆ ಸ್ವಲ್ಪ ಚಿಕ್ಕ ಥರ ಕಾಣಿಸುತ್ತೆ, ಬಟ್ ಹೆವಿ ವೆಯ್ಟು. ಇದು ಬಂದು 16 ಗ್ರಾಮ್ ಇದೆ, 16 ಗ್ರಾಮ್ ಇದೆ, ಹೆವಿ ಇದೆ. ಈ ಥರ ಇದೆ.
ಮೇಲ್ಗಡೆ ಗ್ರೀನು ಮತ್ತು ರೆಡ್ ಸ್ಟೋನ್ ಬಂದಿದೆ. ಇದು ಎರಡೂ ಸ್ಟೋನ್ ಥರ. ಸೊ ಇದು ಈ ಥರ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ. ಈ ಥರ ಜುಮ್ಕ. ಇದು ಅಟ್ಯಾಚಬಲು, ಇದು ಸಪ್ರೇಟ್ ಇಲ್ಲ, ಇದು ಅಟ್ಯಾಚ್ ಇದಕ್ಕೇನೆ. ಸೊ ನೆಕ್ಸ್ಟ್ ಒನ್ ಬಂದು ಇಯರಿಂಗು. ಇದು ರಾಮ್ಲೀಲಾ. ಸೊ ಇದು ರೀಸೆಂಟಾಗಿ ತೊಗೊಂಡಿದ್ದು. ಈ ಥರ ಇದೆ ರಾಮ್ಲೀಲಾ ಇದು ಅಂತ. ಅವಾಗೆಲ್ಲ ಸ್ವಲ್ಪ, ಇವಾಗಲೂ ಇದೆ, ಅವಾಗೆಲ್ಲ ಸ್ವಲ್ಪ ಇದೇ ಜಾಸ್ತಿ ಎಲ್ಲರೂ ತೊಗೋತಾ ಇದ್ರಲ್ವ. ಸೊ ಹಾಗಾಗಿ ನಾನು ಕೂಡ ಇದನ್ನು ತೊಗೊಂಡಿದ್ದೆ. ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ನಾನು ಜುಮ್ಕ ತೋರಿಸಿದ್ನಲ್ಲ, ಅದು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು. ನಾವು ಹನುಮನ್ ನಗರಲ್ಲಿದ್ದಾಗ ಸೊ ಅಲ್ಲಿ ತೊಗೊಂಡಿದ್ದು. ಇದೂ ಅಷ್ಟೇ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಸೊ ಈ ಥರ ಇದೆ ರಾಮ್ಲೀಲಾ. ಮೇಲ್ಗಡೆ ರೂಬಿ ಮತ್ತು ಜೇಡ ಇದೆ. ಇಲ್ಲಿ ರೂಬಿ ಫುಲ್ಲು, ಜೇಡ ಇಲ್ಲಿ ಸೆಂಟ್ರಲ್ ಒಂದು ಈ ಥರ ಇದೆ. ಕಾಣಿಸ್ತಾ ಇದೆಯಾ? ಓಕೆ, ಈ ಥರ ಇದೆ. ಸೊ ಇದು 8 ಗ್ರಾಮ್ ಇದೆ, 8.5 ಗ್ರಾಮು, ಸಾರಿ 8.5 ಗ್ರಾಮ್ ಇದೆ. ಸೊ ಈ ಥರ ಇದೆ. ಹಾಕ್ಕೊಂಡ್ರೆ ಇದೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ನೆಕ್ಲೆಸ್ ಇದೆ, ಇದ್ರ ಪೇರೇನೆ. ಸೊ ಅದು ಸ್ವಲ್ಪ ಸಿಮಿಲರ್ ಇದೆ, ಸಾರಿ. ಸೊ ಹಾಗಾಗಿ ಇದನ್ನು ಅದು ನೆಕ್ಲೆಸ್ ಮೊದಲೇ ಇತ್ತು ನನ್ನ ಹತ್ರ, ಅದಕ್ಕೆ ಸೆಟ್ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಇದು 8.5 ಗ್ರಾಮ್ ಇದೆ. ಸೊ ಈ ಥರ ರಾಮ್ಲೀಲಾದು. ಕೆಳಗಡೆ ಎಲ್ಲ ಮ್ಯಾಂಗೋ ಡಿಸೈನು ಈ ಥರ ಇದೆ. ಇಲ್ಲಿ ಮೇಲ್ಗಡೆ ಇದು ಅಷ್ಟೇ, ಇದು ಯಾವುದೂ ಬೇರೆ ಬೇರೆ ಸಪ್ರೇಟ್ ಇಲ್ಲ, ಅಟ್ಯಾಚಬಲು. ಸೊ ಈ ಥರ ಇದೆ, ಅಟ್ಯಾಚ್ ಆಗಿ ಹಾಕೊಳ್ಳೋ ಅಂಥದ್ದು ಇದು. ಇದನ್ನು ನಾನು ಆಲ್ರೆಡಿ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ. ಸೊ ಇದು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು. ಸೊ ನಾನಿಲ್ಲಿ ಆರ್ಡರ್ ಕೊಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದನ್ನು ತೊಗೊಂಡು ಪಿಕ್ಚರ್ನ ತೊಗೊಂಡು ನಾನು ಅವರಿಗೆ ಕಳಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಇದು ಬಿಗ್ ಸೈಜ್ ಓಲೆ, ತುಂಬ ದೊಡ್ಡ ಅಗಲವಾಗಿದೆ. ಸೊ ಈ ಥರ ಓಲೆ. ಇಲ್ಲಿ ಎಲ್ಲ ಕಡೆನೂ ಈ ಥರ ಫ್ಲವರ್ ಡಿಸೈನ್ ಬಂದಿದೆ. ಸೊ ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಆಮೇಲೆ ಇಲ್ಲಿ ತಿಲ್ಕ ಥರ ಒಂದು ರೂಬಿ ಒಂದು ಜೇಡ ಇದೆ. ಚೆನ್ನಾಗಿದೆ. ನನಗೆ ಸ್ವಲ್ಪ ಈ ಥರ ಅಗಲವಾಗಿರೋ ಓಲೆಗಳೆಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ಯಾರಿಗಂತೂ ಸಖತ್ತಾಗಿ ಕಾಣುತ್ತೆ ಇದು ಹಾಕಿದ್ರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ಇದು ನೋಡೋದಕ್ಕಷ್ಟೇ ದೊಡ್ಡ ಅಗಲವಾಗಿದೆ, ಬಟ್ ಇದು ವೆಯ್ಟ್ ಲೆಸ್ಸು, ಲೈಟ್ ವೆಯ್ಟ್ ಅಂತಾರಲ್ವಾ. ಸೊ ಹಾಗಾಗಿ ವೆಯ್ಟ್ಲೆಸ್ ಅಲ್ಲ, ಸಾರಿ ಬೀಳ್ತಾ ಇದೆ. ಲೈಟ್ ವೆಯ್ಟ್ ಇದು. ಆ್ಯಕ್ಚುಲಿ ಇದು 8 ಗ್ರಾಮ್ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಇಲ್ಲೇ ಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಅವರೇ ಮಾಡಿಕೊಟ್ಟಿದ್ದು. ಸೊ ಈ ಥರ ಇದೆ ಇಯರಿಂಗ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಪರ್ಸ್ನಲಿ ಚೆನ್ನಾಗೂ ಇದೆ, ಚೆನ್ನಾಗಿ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಈ ಇಯರಿಂಗೂ ನಾನು ಬೆಂಗಳೂರಲ್ಲೇ ತೊಗೊಂಡಿದ್ದು. ಸೊ ಅದು ಏನು ಮಾಡಿಸಿದ್ದಲ್ಲ, ರೆಡಿ ತೊಗೊಂಡಿದ್ದು. ನೆಕ್ಸ್ಟ್ ಒಂದು ಬಂದು ಇದನ್ನು ನಾನು ರೆಗ್ಯುಲರಾಗಿ ನಾನು ಹಾಕೊಳ್ಳೋದು, ನಾನು ತುಂಬ ಇಷ್ಟಪಟ್ಟು ಹಾಕೊಳ್ಳೋದು ಅಂದರೆ ಈ ಇಯರಿಂಗು. ಇದು ತೋರಿಸ್ತೀನಿ. ಈ ಥರ ಇದೆ ಪುಟ್ಟಾಣಿದು ಚಿಕ್ಕ ಇಯರಿಂಗು, ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಮುತ್ತು. ಸೊ ಮುತ್ತಿಂದು ಇಲ್ಲಿ ಕೆಳಗಡೆ ಒಂಥರ ಒಂದು ಚಿಕ್ಕ ಮುತ್ತು ಈ ಥರ ಜೋಕಾಲಿ ಥರ ಈ ಥರ ಹಿಂಗಾಗತ್ತೆ, ಆಡತ್ತೆ. ಸೊ ಮೇಲ್ಗಡೆ ಇಲ್ಲಿ 2 ಮುತ್ತು, ಟೋಟಲಿ 3 ಮುತ್ತು ಬಂದಿದೆ. ಸೊ ಈ ಥರದ್ದು. ಇದು ನನಗೆ ಯಾಕೆ ಇಷ್ಟ ಪರ್ಸ್ನಲಿ ಅಂದರೆ ಇದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಸೊ ಇದು ನನ್ನ ಹಸ್ಬೆಂಡ್ ತಂಗಿ ಒಬ್ರಿದ್ರು, ಭುವನ ಅಂತ. ಸೊ ಅವರು ನಾನು ಇಬ್ಬರು ಸೇಮು ಮಾಡಿಸ್ಕೊಂಡಿದ್ವಿ. ಇದು ಬೆಂಗಳೂರಲ್ಲೇ, ಬಟ್ ಅವರು ಬ್ಲ್ಯಾಕ್ ಕಲರ್ ಹಾಕ್ಸ್ಕೊಂಡಿದ್ರು, ಕರಿಮಣಿದು ಮಾಡಿಸ್ಕೊಂಡ್ರು. ಅವ್ರು ಮಾಡಿಸ್ಕೊಂಡಾದ್ಮೇಲೆ ನನಗಿಷ್ಟ ಆಗಿ ನಾನಿದು ಮುತ್ತಿಂದು ಮಾಡಿಸ್ಕೊಂಡೆ. ಇಬ್ಬರು ಸೇಮ್ ಅಂದರೆ ಸೇಮ್ ಟು ಸೇಮ್, ಒಂಚೂರು ಡಿಸೈನ್ ಎಲ್ಲ ಚೇಂಜ್ ಇಲ್ಲ. ಅವ್ರು ಬ್ಲ್ಯಾಕ್ ಹಾಕ್ಸ್ಕೊಂಡ್ರು, ನಾನು ವೈಟ್ ಹಾಕ್ಸ್ಕೊಂಡಿದ್ದೆ. ಇಬ್ಬರೂ ಹಾಕ್ಸ್ಕೊಂಡು ಮಾಡಿಸ್ಕೊಂಡಿದ್ವಿ. ಬಟ್ ಇವಾಗ ಅವ್ರು ನಮ್ಮ ಜೊತೆ ಇಲ್ಲ, ಅದೊಂದು ಬೇಜಾರಿದೆ. ಸೊ ನಾನು ಯಾವಾಗಲಾರ ಇನ್ನೊಂದ್ಸತಿ ಅದ್ರ ಬಗ್ಗೆ ಯಾವಾಗಲಾರು ಹೇಳ್ಕೊಳ್ತೀನಿ, ಇವಾಗ ಬೇಡ. ಅವರು ಆ್ಯಕ್ಚುಲಿ 2018 ನಮ್ಮನ್ನೆಲ್ಲ ಬಿಟ್ಟು ಹೋದರು. ಸೊ ನನ್ನ ಹಸ್ಬೆಂಡ್ ತಂಗಿ, ನಾವೆಲ್ಲರೂ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವ್ರನ್ನ. ಸೊ ಅವ್ರ ನೆನಪಿಗೋಸ್ಕರ ನಾನು ಇದನ್ನು
ಹಾಗೆ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಇದನ್ನ ನಾನು ಜಾಸ್ತಿ ಹಾಕ್ಕೊಳ್ತೀನಿ ಮನೇಲಿರುವಾಗ. ಸೊ ಯಾವಾಗಲೂ ಇದನ್ನ ಹಾಕೋತಾ ಇರ್ತೀನಿ. ಅವ್ರ ನೆನಪಿಗೋಸ್ಕರ ಅವರು ನಾನು ಜೊತೆಲಿ ಮಾಡಿಸ್ಕೊಂಡಿದ್ದು ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಆದರೆ ಒಂದಿನನೂ ಈ ಮುತ್ತು ಬೀಳೋದಾಗಲಿ ಇದು ಕಟ್ಟಾಗೋದಾಗಲಿ ಆಗಿಲ್ಲ. ಸೊ ಇದನ್ನ ಯಾವಾಗಲೂ ಹಾಕ್ಕೊಳ್ತೀನಿ ನಾನು. ಸೊ ನೆಕ್ಸ್ಟ್ ಒನ್ ಬಂದು ಇದು ಕಾಣಿಸ್ತಾ ಇದೆಯಾ, ಈ ಥರ ಇದೆ. ಇದು ಸ್ಟೋನ್ನ ಚೇಂಜ್ ಮಾಡ್ಕೊಳ್ಳೋದು, ನಮಗೆ ಸ್ಯಾರಿಗೆ ಡ್ರೆಸ್ಸಿಗೆ ಯಾವ ಥರ ಬೇಕೋ ಆ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಕೊಳ್ಳೋ ಅಂಥದ್ದು. ಸೊ ಈ ಥರ ಇದೆ. ಇದು ತಿರ್ಪನ ಇಲ್ಲಿ ಹಿಂದೆ ತೆಗೆದು ಇದನ್ನು ಚೇಂಜ್ ಮಾಡ್ಕೊಳ್ಳೋದು. ಈ ಸೆಂಟ್ರಲ್ಲಿ ನಾನು ಇವಾಗ ವೈಟ್ ಹಾಕಿದ್ದೀನಿ. ಇದು ನಮಗೆ ನನ್ನ ಹತ್ರ ಒಂದು 10 ಕಲರ್ಸ್ ಇಟ್ಕೊಂಡಿದ್ದೀನಿ. ನನಗೆ ಯಾವ್ದು ಬೇಕೋ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಬಟ್ ಇದನ್ನು ಜಾಸ್ತಿ ಹಾಕ್ಕೊಳ್ಳಲ್ಲ. ಇದು ಏನಕ್ಕೆ ಅಂದರೆ ತುಂಬ ಡೆಲಿಕೇಟು. ಇದು ಜಸ್ಟ್ 2.5 ಗ್ರಾಮ್ ಅಷ್ಟೇ ಇರೋದು. ಸೊ ಈ ಥರ ಇದೆ, ನೋಡೋಕೆ ಅಗಲವಾಗಿ ಕಾಣಿಸುತ್ತೆ. ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಹಾಕೊಂಡು ಮಲ್ಕೊಂಡ್ರೆ ಅದು ಸ್ವಲ್ಪ ಬೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಇದು ಸ್ವಲ್ಪ ಕೂದಲಿಗೆಲ್ಲ ಸಿಕ್ಕಾಕೊಳ್ತಾ ಇರುತ್ತೆ, ಹಂಗಾಗಿ ಜಾಸ್ತಿ ಹಾಕ್ಕೊಳ್ಳಲ್ಲ. ಯಾವ್ದಾದ್ರು ಏನಾದರೂ ಹಾಕ್ಕೊಳ್ಬೇಕು ಅಂತ ನನಗೆ ಇಷ್ಟ ಆದರೆ ಕಲರ್ ಮ್ಯಾಚಿಂಗ್ ಮಾಡಬೇಕು, ಏನಾದ್ರು ಡ್ರೆಸ್ ಮ್ಯಾಚು ಸ್ಯಾರಿ ಮ್ಯಾಚ್ ಅಂದರೆ ಹಾಕ್ಕೊಡ್ತೀನಿ. ಇಲ್ಲಾಂದರೆ ಇದನ್ನು ಜಾಸ್ತಿ ಹಾಕ್ಕೊಳ್ಳಲ್ಲ. ಇದೊಂದು ಸ್ವಲ್ಪ ಈ ಸೈಡ್ಸ್ ಎಲ್ಲ ಬಂದಿದೆಯಲ್ಲ ಅದು ಚುಚ್ಚುತ್ತೆ ಒಂದೊಂದ್ಸತಿ ಹಿಂಗೆ ಮಲ್ಕೊಂಡಾಗ. ಸೊ ಹಾಗಾಗಿ ಇದನ್ನು ಜಾಸ್ತಿ ಹಾಕ್ಕೊಳ್ಳಲ್ಲ. ಕಡಿಮೆ ವೇಟಲ್ಲಿ ಈ ಥರ ಅಗಲವಾಗಿ ಮಾಡಿಕೊಟ್ಟಿದ್ದು. ಇದು ಆ್ಯಕ್ಚುಲಿ ಇಲ್ಲೇ ತೊಗೊಂಡಿದ್ದು. ಸೊ ಈ ಥರ ಇದೆ. ಇದು 2.5 ಗ್ರಾಮ್ ಇದೆ. ನೆಕ್ಸ್ಟ್ ಒನ್ ಬಂದು ಈ ಪ್ಲೈನ್ ಇಯರಿಂಗ್ಸು. ಸೊ ಇದು ಈ ಥರ ಇದೆ. ಇಲ್ಲಿ 2 ರೂಬಿ ಮತ್ತು ಮೇಲ್ಗಡೆ ಒಂದು ಜೇಡ ಬಂದಿದೆ, ಗ್ರೀನು, ರೆಡ್ ಗ್ರೀನು. ಸೊ ಇದು ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದು. ಇದು ಬಂದು 5 ಗ್ರಾಮ್ ಇದೆ. ಸೊ ಬಟ್ ಗಟ್ಟಿ ಇದೆ. ಇದು ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದೆ. ಇದು ಸ್ವಲ್ಪ ಈ ಥರ ಒಂದು 3 ಗುಂಡು, ಚಿನ್ನದ ಗುಂಡು ಥರ ಬಂದಿದೆ. ಈ ಥರ ಒಂದು ಚೂರು ಅಲ್ಗಾಡೋ ಥರ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಒಂದು ಸೆಟ್ ತೊಗೊಂಡಿದ್ದೀನಿ. ಈ ಥರ ಇದೆ ಇಯರಿಂಗು. ಇದು ಬೆಂಗಳೂರಲ್ಲೇ ತೊಗೊಂಡಿದ್ದು. ಇದು ಒಂದು ದೊಡ್ಡ ಸ್ಟೋರಿ ಅಂದರೆ ನಾನೇ ಸೇವಿಂಗ್ಸ್ ಎಲ್ಲ ಮಾಡಿ ಇದನ್ನು ತೊಗೊಂಡಿದ್ದು. ಸೊ ಮಂತ್ಲಿ ಇಷ್ಟಂತ ಕೊಡ್ತಾ ಇರ್ತಾರಲ್ವ, ಅದರಲ್ಲೆಲ್ಲ ಸೇರಿಸಿ ಸೊ ಒಂದು ಯಾವುದೋ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಇದು ಬೆಂಗಳೂರಲ್ಲೇ 5 ಗ್ರಾಮ್ ಇದೆ. ಇದು ಗಟ್ಟಿ ಇದೆ ಬಟ್ 5 ಗ್ರಾಮ್ ಇದೆ. ಈ ಥರ ಇದು ನಾವು ಇದು 8ನೇ ಮೈಲಿನಲ್ಲಿದ್ದಾಗ ಅಲ್ಲಿ ಹೀರಾ ಜ್ಯುವೆಲ್ಲರ್ಸ್ ಅಂತ ಇದೆ, ಹೆಸರುಘಟ್ಟ ಮೇನ್ ರೋಡಲ್ಲಿ, ತುಂಬ ಫೇಮಸ್ಸು. ನಾನು ಯಾವಾಗಲೂ ರೆಗ್ಯುಲರಾಗಿ ಈಗಲೂ ಒಂದೊಂದು ಟೈಮ್ ಅಲ್ಲೇ ಹೋಗ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಯಾವ ಡಿಸೈನ್ ಹೇಳಿದ್ರು ಮಾಡಿಕೊಡ್ತಾರೆ. ಮತ್ತು ಎಷ್ಟೊಂದು ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಇವಾಗಂತೂ ದೊಡ್ಡ ಅಂಗಡಿ ಮಾಡಿದ್ದಾರೆ. ಸೊ ಆ ಅಂಗಡಿನಲ್ಲಿ ತೊಗೊಂಡಿದ್ದು. ಈ ಥರ ಇದೆ. ನೆಕ್ಸ್ಟ್ ಒನ್ ಬಂದು ನಾನು ಇವಾಗ ಕಿವಿನಲ್ಲಿ ಹಾಕೊಂಡಿದ್ದೀನಲ್ವ ಈ ಇಯರಿಂಗು, ಇದು ಬಂದು ಹವಳ. ಇದು ಬಂದು ಕೇರಳ ಡಿಸೈನ್ ಅಂತ. ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಇದೆ ಬರ್ತಾ ಇತ್ತು, ತುಂಬ ಜನ ಮಾಡಿಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ನಾನು ಒಂದು ತೊಗೊಂಡಿದ್ದು. ಇದು ಮಾಡಿಸ್ಕೊಂಡಿದ್ದಲ್ಲ, ಇದು ರೆಡಿ ನೋಡಿ ನನಗೆ ಇಷ್ಟ ಆಗಿ ತೊಗೊಂಡಿದ್ದು. ಸೆಂಟ್ರಲ್ಲಿ ಹವಳ ಬಂದಿದೆ. ಸೊ ಈ ಥರ ಇದೆ. ಇದು ಲೈಟ್ ವೆಯ್ಟು ಚೆನ್ನಾಗಿದೆ. ಇದು 4 ಗ್ರಾಮ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಮನೆಯಲ್ಲಿ ಇವಾಗ ಯಾವಾಗಲೂ ಜಾಸ್ತಿ ಮನೇಲಿರುವಾಗ ಇದನ್ನು ಹಾಕ್ಕೊಳ್ತೀನಿ. ಇದು ಇನ್ನೊಂದಿದೆ, ಅದೊಂದು ನಂಗೆ ಇಷ್ಟ ಆಗುತ್ತೆ. ಲೈಟ್ ವೆಯ್ಟ್ ಇದೆಯಲ್ವ, ನನಗಿದು ಒಂಥರ ಏನು ಹಿಂಗೆ ಮಲ್ಕೊಂಡ್ರೂ ಏನು ಚುಚ್ಚೋದಿಲ್ಲ. ಸೊ ಆರಾಮಾಗಿ ಇದ್ರ ಮೇಲೆ ಏನು ಕೂದಲುಗಿಲ್ಲೆಲ್ಲ ಸಿಗಾಕೊಳ್ಳೋದಿಲ್ಲ. ಈ ಕೂದಲು ಸಿಗಾಕೊಳ್ಳೋದು ಮತ್ತು ಚುಚ್ಚೋದೆಲ್ಲ ಆಗ್ಬಿಟ್ರೆ ಒಂಥರ ಇರಿಟೇಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ವೆಯ್ಟೂ ಇದೆಯಲ್ಲ, ಸೊ ಅದಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಈ ಥರ ಇದೆ. ಇದೊಂದು ಇಯರಿಂಗು. ಇನ್ನೊಂದು ಹವಳದ್ದೊಂದಿದೆ, ಅಂದರೆ ಹ್ಯಾಂಗಿಂಗ್ಸ್. ಅದು ಅವಾಗ ಬರ್ತಾ ಇತ್ತು, ತುಂಬ ವರ್ಷಗಳ ಹಿಂದೆ ಹ್ಯಾಂಗಿಂಗ್ ಇದೆ. ಅದು ಈ ಸತಿ ನಾನು ಲಕ್ಷ್ಮಿ ಮುಖವಾಡಕ್ಕೆ ಹಾಕಿ ಪೂಜೆ ಮಾಡಿದ್ನಲ್ವ, ಅದನ್ನು ತೆಗೆದಿಲ್ಲ. ಇವಾಗ ತೊಗೊಳಕ್ಕಾಗಲ್ಲ ಅದನ್ನು. ಸೊ ಇವಾಗೆಲ್ಲ ಮುಟ್ಟೋಂಗಿಲ್ಲ. ನಾನು ಅದನ್ನು ಬಿಚ್ಚೇ ಇಲ್ಲ, ಅದು ಅಮ್ಮನವ್ರಿಗೆ ಹಾಕಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಅದೊಂದು ಜೊತೆ ಇದೆ. ಅದು ಇನ್ನೊಂದು ಸತಿ ಯಾವಾಗಲಾದ್ರೂ ತೋರಿಸ್ತೀನಿ. ಇವಾಗ ನನ್ನ ಹತ್ರ ಇರೋ ಇಷ್ಟು ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಏನೇನಿದೆ ನನ್ನ ಹತ್ರ ತುಂಬ ಏನಿಲ್ಲ. ಸೊ ಸಿಂಪಲ್ಲಾಗಿ ಯಾವ್ಯಾವುದಿದೆ ಅದನ್ನೆಲ್ಲ ನಿಮ್ಮ ಜೊತೆ ತೋರಿಸಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು. ನಾನು ಲಾಸ್ಟ್ ವ್ಲಾಗಲ್ಲಿ ಇದ್ರದ್ದು ನಾನು ಓಲೆ ಮತ್ತು ಒಂದು
ಡಾಲರ್ ತೊಗೊಂಡಿದ್ದೀನಿ ಅಂತ ತೋರಿಸಿದಾಗ ನಿಮ್ಮ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿ ಅಂತ ತುಂಬ ಜನ ಮೆಸೇಜ್ ಕಳಿಸಿದ್ರಿ, ಕಮೆಂಟ್ ಮಾಡಿದ್ರಿ. ಸೊ ನಾನು ಮಾಡಿರಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಆಮೇಲೆ ತುಂಬ ಕೇಳ್ತಾನೆ ಇರ್ತೀರಾ ನಿಮ್ಮ ಹತ್ರ ಇರೋ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ಮಾಡಿ ಮೇಡಮ್ ಅಂತ. ಸೊ ಅದನ್ನು ಸದ್ಯದರಲ್ಲೇ ಮಾಡ್ತೀನಿ, ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು. ಇವತ್ತು ನನ್ನ ಇಯರಿಂಗ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ, ಅದು ಗೋಲ್ಡ್ ಇಯರಿಂಗ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.